ಜೆಪಿ ನ್ಯೂಸ್ಗೆ ಸ್ವಾಗತ. ನಾನು BN ಗೋಪಾಲಕೃಷ್ಣ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಿಂದೂ ಸಂಪ್ರದಾಯದ ಯುಗಾದಿ ಎಂದರೆ ಎಲ್ಲರ ಮನೆಯಲ್ಲಿ ಕಲಿತು ತೋರಣಗಳಿಂದ ಅಲಂಕೃತಗೊಂಡು ಮನೆ ಮಂದಿಯೆಲ್ಲ ಹೊಸ ಬಟ್ಟೆ ಧರಿಸಿ ಬೇವು ಬೆಲ್ಲವನ್ನು ಹಂಚಿ ಹೊಸ ವರ್ಷವನ್ನ ಆಹ್ವಾನಿಸುತ್ತಾರೆ. ಈ ದಿನದ ವಿಶೇಷತೆ ಏನೆಂದರೆ, ಸಂಪ್ರದಾಯಸ್ಥರು ಹೊಸ ಸಂವತ್ಸರದ ಪಂಚಾಂಗವನ್ನು ತಂದು ಪೂಜಿಸಿ ಶ್ರದ್ಧಾಭಕ್ತಿಯಿಂದ ಓದಿ ಮುಂಬರುವ ದಿನಗಳಲ್ಲಿ ತಮ್ಮ ಮನಸ್ಸಿನ ಸಂಕಲ್ಪಗಳು ಸಾಕಾರಗೊಳ್ಳಲಿ ಎಂದು ಬಸವ ಹುರುಪಿನಿಂದ ಮನೆ ಮಂದಿಯೆಲ್ಲ ದೇವರನ್ನು ಪೂಜಿಸಿ ಆರಾಧಿಸುತ್ತಾರೆ. ಮನೆಯಲ್ಲಿ ಸಿಹಿ ಅಡುಗೆ ಮಾಡಿ ಆನಂದದಿಂದ ಆಚರಿಸುವ ಪದ್ಧತಿ ಇದೆ. ಈ ದಿನವನ್ನ ಸಂತೋಷದಿಂದ ಆಚರಿಸಿದರೆ ವರ್ಷವೆಲ್ಲ ಆನಂದಮಯವಾಗಿರುತ್ತದೆ ಎನ್ನುವುದು ಪ್ರತೀತಿ. ಈ ವರ್ಷ ವಿಪರೀತ ಬಿಸಿಲಿನಿಂದ ಕೂಡಿದೆ. ಬಿಸಿಲ ಬೇಗೆ ಸಹಿಸೋಕ್ಕಾಗ್ತಾ ಇಲ್ಲ. ಕರ್ನಾಟಕದ ಜನತೆಗೆ ನೀರಿನ ಭಾವನೆ ಹೆಚ್ಚಾಗಿದೆ. ಕುಡಿಯಲು ನೀರಿಗೆ ಕುಂತಕವಾಗದಂತೆ ಆದಷ್ಟು ಬೇಗ ವರುಣದೇವನ ಕೃಪಾ ಕಟಾಕ್ಷದಿಂದ ಮಳೆಯಾಗುವುದು, ಕರ್ನಾಟಕದ ನದಿಗಳೆಲ್ಲ ತುಂಬಿ ಹರಿಯಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ರೈತರಿಗೆ ಉತ್ತಮ ಬೆಳೆಯಾಗಲಿ, ಹಾಗೆಯೇ ವ್ಯಾಪಾರಗಳೆಂದರೆ ಕಂಗೆಟ್ಟಿರುವ ಬಂಡವಾಳಸ್ಥರಿಗೆ ಎಲ್ಲ ವ್ಯಾಪಾರಗಳು ಮತ್ತು ವ್ಯವಹಾರಗಳು ಉತ್ತಮ ರೀತಿಯಲ್ಲಿ ಸಮೃದ್ಧಿಯಾಗಲಿ, ಯುವಜನತೆಗೆ ಉದ್ಯೋಗದ ಅವಕಾಶ ಸಿಗುವಂತಾಗಲಿ ಅಂತ ಹೇಳ್ತಾ ಯುಗಾದಿಯ ಹಬ್ಬಕ್ಕಾಗಿ ಒಂದು ಕವನ. ಹರುಷ ತಂದ ಯುಗಾದಿ ಹೊಸ ವರ್ಷದ ಫಲ ನೀಡಲಿ. ಹರುಷ ತಂದ ಯುಗಾದಿ ಹೊಸ ವರ್ಷದ ಫಲ ನೀಡಲಿ. ಧಗೆಯ ದಹಿಸಿ ಮಳೆಯ ಸುರಿಸಿ ಭಾನು ಫಲವತ್ತಾಗಲಿ. ಧಗೆಯ ದಹಿಸಿ ಮಳೆಯ ಸುರಿಸಿ ಭಾನು ಫಲವತ್ತಾಗಲಿ. ಹೊಸ ಚಿಗುರು ಒಡೆದು ಮೊಳಗೆ ಬಂದು ಕಹಿ ಮನಸ್ಸು ಸಿಹಿಯಾಗಲಿ. ಹೊಸ ಚಿಗುರು ಒಡೆದು ಮೊಳಗೆ ಬಂದು ಕಹಿ ಮನಸ್ಸು ಸಿಹಿಯಾಗಲಿ. ನೊಂದ ಜನರು ಖುಷಿಯ ಪಡುತ್ತಾ ಮಂದಹಾಸ ಬೀಗಲಿ. ನೊಂದ ಜನರು ಖುಷಿಯ ಪಡುತ್ತಾ ಮಂದಹಾಸ ಬೀಗಲಿ. ಹರ್ಷದಂತ ಯುಗಾದಿ ಹೊಸ ವರ್ಷದ ಫಲ ನೀಡಲಿ. ಹರ್ಷದಂತ ಯುಗಾದಿ ಹೊಸ ವರ್ಷದ ಫಲ ನೀಡಲಿ. 2024ರ ಶ್ರೀ ಕ್ರೋಧಿನಾಮ ಸಂವತ್ಸರದ ಚೈತ್ರ ಮಾಸದಿಂದ ವರ್ಷವೆಲ್ಲ ಎಲ್ಲರಿಗೂ ಶುಭ ಫಲಗಳು ಲಭಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ನಮಸ್ಕಾರ.